ಸಾಯಂಕಾಲ ಸ್ಕೇಲ್ ಕೊಡ್ತೀನಿ, ಸ್ಕೇಲ್ ಕೊಡೋದ್ರೆ ಹೋಗ್ಬಿಡ್ತೀನಿ. ಅಮ್ಮ ಬಾತಿ, ಈ ಕಡು ಬಡವನ ಮೇಲೆ ನಿಮಗೆ ಯಾಕೆ ಕೋಪ ತಾಯಿ? ನಾನು ಯಾವ ತಪ್ಪು ಮಾಡಿದೆ ಎಂದು ಘನಘೋರಿಕ ಶಿಕ್ಷೆ ಹೇಳು ತಾಯಿ, ಹೇಳು. ಬಿತ್ತಿದ ಬೀಜವು ಭೂಮಿಯಲ್ಲಿ ಮೊಳಕೆ ಹೊಡೆಯುವ ಮುನ್ನ ಕಮರಿ ಕರಗಿ ಹೋಯಿತು ತಾಯಿ. ಈ ರೈತನಿಗೆ ಈ ಜನನ ಮರಣವು ಎಲ್ಲವೂ ನಿನ್ನ ಕೈಯಲ್ಲಿದೆ. ಈ ರೈತನಿಗೆ ಯಾವ ದಾರಿ ಕಾಣಿಸುತ್ತೀಯೋ ಅದು ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಇದೇ ಈ ರೈತನ ರೋದನೆ ತಾಯಿ. Hey, mister, you are under arrest. ಶಾಬಾಷ್ ಇನ್ಸ್ಪೆಕ್ಟರ್, ಶಾಬಾಷ್. ಏ ಮಿಸ್ಟರ್, ನಿನ್ನಿಂದ ಶಬ್ಬಾಸ್ಗಳು ಹೇಳ್ಸ್ಕೊಳ್ಳೋಕೆ ನಾನು ಬಂದಿಲ್ಲ. ಸುಮ್ಮನೆ ಕೊಟ್ಬಿಡು ಆ ಸುಟ್ಕೇಸ್. ಇನ್ಸ್ಪೆಕ್ಟರ್, ಸ್ಮಶಾನಕ್ಕೆ ಹೋದ ಹಣ ಈ ಗರುಡನ ಕೈಗೆ ಬಂದ ಹಣ ಅದಂತೂ ಮರಳಿ ವಾಪಸ್ ಬರಲು ಸಾಧ್ಯವಿಲ್ಲ. ಬೇಡ, ಸಾಧ್ಯವಾಗದನ್ನು ಸಾಧಿಸಿ ತೋರಿಸುವುದೇ ಈ SI ಸಂದೀಪನ ಮುಖ್ಯ ಕೆಲಸ. ಮುಂದೆಟ್ಟೆ ಹೆಜ್ಜೆ ಹಿಂದಿಡುವುದು ನನ್ನ ಜಯಮಾನದಲ್ಲೇ ಇಲ್ಲ. ನೋಡಿ ಇನ್ಸ್ಪೆಕ್ಟರ್ ಸಂದೀಪ್, ನಾನು ನಿಮಗೆ ಅದನ್ನ ಹೇಳ್ತಾ ಇರೋದು. ನನ್ನ ಕೈಗೆ ಬಂದ ಹಣ ಅದೆಂದು ಮರಳಿ ವಾಪಸ್ ಸಾಧ್ಯವಿಲ್ಲ. ಸುಮ್ಮನೆ ಇಂಥ ಕಾರ್ಯಕ್ಕೆಲ್ಲ ಕೈ ಹಾಕಿ ಕೈ ಸುಟ್ಟುಕೊಳ್ಳಬೇಡ, ಬಿಟ್ಟು ಬಿಡು. ನಿನ್ನಂತ ಮಂದ ಬುದ್ಧಿ ಮಾನವನಿಂದ ಬುದ್ಧಿ ಹೇಳಿಸ್ಕೊಳ್ಳೋ ವ್ಯಕ್ತಿ ನಾನಲ್ಲ. ನೋಡು, ಬರೀ ಬಾಯಿ ಮಾತಿನಿಂದ ಮಾತ್ರ ಹೇಳ್ತಾ ಇದ್ದೀನಿ, ಇಲ್ಲವಾದ್ರೆ ಬೇರೆನೇ ಹೇಳಬೇಕಾಗುತ್ತದೆ. ಮರ್ಯಾದೆ ಎಂಬ 3 ಅಕ್ಷರ ಮರೆತು ವಾಸ ಎಂಬ 2 ಅಕ್ಷರ ಮೈಯಲ್ಲಿ ಮೂಡಿಸಿಕೊಂಡು ಮನುಷ್ಯತ್ವ ಇಲ್ಲದ ಮಹಾರಾಜರಂತೆ ಮೆರೆಯುತ್ತಿದ್ದಾನೆ ಈ ಮಾಡಾರ್ ಗರುಡ. ನೋಡಿ ಇನ್ಸ್ಪೆಕ್ಟರ್, ಬಂದ ದಾರಿಗೆ ಸುಂಕವೆಲ್ಲ ತಂದು ಮನೆಗೆ ಹೋದರೆ ಒಳಿತು ಮಗನೇ. ಏ ಗರುಡ, ಮರಳಿ ಮನೆಗೆ ಹೋಗೋಕೆ ನಾನೇನು ಮೂಡನಲ್ಲ. ಈ SI ಸಂದೀಪನ ಹೆಸರು ಕೇಳಿದ್ರೇನೆ ಇಡೀ ರೌಡಿ ಅಡ್ಡಾನೆ ಗಡಗಡ ಅಂತ ನಡುಗುತ್ತದೆ. ಅಂತಾದ್ಮೇಲೆ ನನ್ನನ್ನು ಎದುರಿಸೇ ಗುಂಡ, ನಿನ್ನ ಗುಂಡಿ ತೊಡುವುದು ಕಡೆ ಖಂಡಿತ. ಇನ್ಸ್ಪೆಕ್ಟರ್, ಗುಂಡಿ ತೊಳಕ್ಕೆ ಅದೆಷ್ಟು ಗಂಡಗಳ ಜೋಡೆತ್ತು ಗುಂಡಿ ನೋಡ್ಲಿಕ್ಕೆ ಹೋಗಿದ್ದಾರೆ ಜೋಗದ ಗುಂಡಿಯ. ಸುಮ್ಮನೆ ನನ್ನ ವಿಷಯದಲ್ಲಿ ತಲೆ ಹಾಕಿ ಸಮಯ ಹಾಳು ಮಾಡಿಕೊಳ್ಳಬೇಡ. ನನ್ನ ಅನುಭವದ ಮಾತು. ಏ ಗುಂಡ ಗರುಡ, ನಿನ್ನಂತ ಮಂದ ಬುದ್ಧಿ ಮಾನವನಿಂದ ಬುದ್ಧಿ ಹೇಳಿಸ್ಕೊಳ್ಳೋ ವ್ಯಕ್ತಿ ನಾನಲ್ಲ. ಬರೀ ಬಾಯಿ ಮಾತಿನಿಂದ ಮಾತ್ರ ಹೇಳ್ತಿದ್ದೀನಿ, ಇಲ್ಲವಾದರೆ ಬೇರೆನೇ ಹೇಳಬೇಕಾಗುತ್ತದೆ. ಇಲ್ಲವಾದರೆ ಏನು ಮಾಡುವೆ ಇನ್ಸ್ಪೆಕ್ಟರ್? ಇಲ್ಲವಾದ್ರೆ ಒತ್ತು ಬುದ್ಧಿ ಹೇಳ್ತೀನಿ. ಏನಿಲ್ಲ, ಒತ್ತು ಬುದ್ಧಿ ಹೇಳ್ತೀನಿ. ಒತ್ತು ಬುದ್ಧಿ ಹೇಳಿ ನೋಡಿ ಬೀದಿಯಲ್ಲಿ ಮೆರವಣಿಗೆ ಸಮೇತ ಸ್ಟೇಷನ್ಗೆ ಕರೆಕಿತ್ತುಕೊಂಡು ಹೋಗಿ ಗುತ್ತುತ್ತಿಲ್ಲ ಮಗನೇ. ಸಂದೀಪ್, ಇದುವರೆಗೂ ಈ ಭೂಪತಿ ಗರುಡನ ಮುಂದೆ ನಿಂತು ಮಾತನಾಡಬೇಕಾದ್ರೆ ಭಯಪಟ್ಟು ಮೂತ್ರ ವಿಸರ್ಜನೆ ಮಾಡಿಕೊಂಡಿದ್ರೆ ಮಗನೇ. ಅಂತರದಲ್ಲಿ
ನನ್ನನ್ನೇ ಒತ್ತು ಬುದ್ಧಿ ಹೇಳುವಷ್ಟು ದೊಡ್ಡವನ ನೀನು? ಇನ್ಸ್ಪೆಕ್ಟರ್, ಈ ತಲವಾರಿಗೆ ಆಹುತಿ ಆಗ್ಬೇಡ ಮಗನೇ, ಸುಮ್ಮನೆ ಹೊರಟೋಗು. ಲೇಕೊಂಡೋಣ ಹಾಕಿ ಬಿಚ್ಚಿದ್ರೆ ರೌಡಿಸಂ ಮಾಡೋದ್ರಲ್ಲಿ ನಿಮ್ಮ ಅಪ್ಪ ಕಣ. ನಾನು ಸುಮ್ಮನೆ ಬಿಟ್ಟು ಬಿಡಕ್ಕೆ ಕೈಯಲ್ಲಿ ಬಳೆ ಇಲ್ಲ ನೋಡು. ಬೇಡಿದೆ ಸುಮ್ಮನೆ ಕೊಟ್ಟು ಬಿಡು ಹಣದ ಸುಡ್ಗೆಸನು. ತೆಗೆದುಕೊಳ್ಳಿ. ಇನ್ಸ್ಪೆಕ್ಟರ್ ಸಂದೀಪ್, ನಿನ್ನ ಪಿಸ್ತೂಲ್ ಅನ್ನು ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಪೀಸ್ ಇದ್ದಲೆ ಪೀಸ್ ಪೀಸ್ ಮಗನೇ. ಕೊನೆಗೂ ಕೈ ಕೊಟ್ಟಿ ಓಡಿ ಹೋದ ಹೇಳಿ ಗರುಡ. ಬಿಸಿ ಕಮನ್ ಫಾಲೋ ಮೀ.